ಎಲ್ಲರಿಗೂ ನಮಸ್ಕಾರ. ರೇಖಾರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಮಾವಿನಕಾಯಿ ಗುಳಂಬ. ಇಲ್ಲಿ ನೋಡ್ರಿ, ನನ್ನ ಮಗಳು 2 ಮಾವಿನಕಾಯಿ ತೊಗೊಂಬಂದು ಚೆಂದಾಗ ತೊಳೆದ್ಲು. ನಾನು ಅದನ್ನು ತೊಗೊಂಡು ಅದ್ರ ಮ್ಯಾಲಿಂದ ತುಂಬನ್ನು ಹಿಂಗೆ ತಕ್ಕೊಂಡು ನೀರಾಗಿ ಸ್ವಲ್ಪ ತೊಳ್ಕೊಬೇಕ್ರಿ. ಅದ್ರ ತುಂಬಿನ ತೆಗ್ದಿರ್ತೇವಲ್ರಿ, ಅದನ್ನು ತೊಳ್ಕೊಬೇಕು. 2 ಮಾವಿನಕಾಯಿ ಇದು ತೊಗೊಂಡು ಗುಳಂಬ ಮಾಡೋದು ಹೇಳ್ಕೊಡತ್ತೇನೆ ರೀ. ಈಗ ಮೊದಲೇ ಮಾವಿನಕಾಯಿ ತುಂಬ ತಗೊಂಡು ತೊಳೆದ್ವಲ್ರಿ, ಹಂಗೆ 2ನೇ ಮಾವಿನಕಾಯಿನ ಅದ್ರದ್ದು ತುಂಬ ತೆಗೆದು ಹಿಂಗೆ ತೊಳ್ಕೊಬೇಕ್ರಿ. ತೊಳ್ಕೊಂಡಿಂದ ಒಂದು ಪೀಲರ್ ಇರುತ್ತಲ್ರಿ ಮನ್ಯಾಗ, ಆ ಪೀಲರ್ ತೊಗೊಂಡು ಅದ್ರ ಮ್ಯಾಲಿನ ಸಿಪ್ಪಿ ಚೆಂದಾಗ ತೆಗಿಬೇಕು. ಹಿಂಗೆ 2 ಮಾವಿನಕಾಯಿ ಸಿಪ್ಪಿನ ಮ್ಯಾಲಿನ ಸಿಪ್ಪಿ ಪೂರ್ತಿ ತೆಗೆದು ಬಿಡ್ಬೇಕು. ಪೂರ್ತಿ ಹಿಂಗೆ ತೆಗೆದಿಂದ ಒಂದು ಹೆರ್ಜು ಮನೆ ತೊಗೋಬೇಕು, ಅಂದ್ರೆ ತುರಿ ಮನೆ ತೊಗೊಂಡು ಅದನ್ನು ಚೆಂದಾಗ ತುರ್ಕೋಬೇಕ್ರಿ. ನೀಟಾಗಿ ತುರ್ಕೊಂಡಿಂದ ಅದು ಎಳೆಯಾಗಿ ಬೀಳ್ತೈತಿ. ಎಳೆಯಾಗಿ ಬರುವಂಗನ ಅದನ್ನು ತುರ್ಕೋಬೇಕು. ಉದ್ದುದ್ದ ಎಳೆ ಬರುವಂಗೆ ತುರ್ಕೋಬೇಕು. ಹಿಂಗೆ ಇದು 1ನೇ ಮಾವಿನಕಾಯಿ ತುರ್ಕೊಳತ್ತೇವೆ ನೋಡ್ರಿ, ಹಿಂಗೆ ತುರ್ಕೋಬೇಕು. ತುರಿದಿಂದ ಈಗ ಇನ್ನೊಂದು ಮಾವಿನಕಾಯಿನ ತೊಗೋಬೇಕು. ತೊಗೊಂಡು 2 ಮಾವಿನಕಾಯಿನ ನೀಟಾಗಿ ಹಿಂಗೆ ತುರಿಬೇಕು. ಹಿಂಗೆ ತುರ್ಕೋಬೇಕ್ರಿ. 2 ಮಾವಿನಕಾಯಿ ತುರಿದಿಂದ ಇಷ್ಟು ಬಂದೈತೆ ನೋಡ್ರಿ. ಆ 2 ಮಾವಿನಕಾಯಿಂದ ಅದ್ರಾಗಿಂದ ಗೊಟ್ಟ ಏನಿರುತ್ತಲ್ರಿ, ಅವು 2 ಗೊಟ್ಟ ತೆಗಿಬೇಕು. ತೆಗೆದಿಂದ ಇದನ್ನು ನೀಟಾಗಿ ಹಿಂಗೆ ಅದ್ರೊಳಗಿಂದ ರಸ ಎಲ್ಲ ಹೊರಗೆ ಬರುವಂಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡು ಸೈಡಿಗೆ ಒಂದು ಪಾತ್ರೆ ಇಟ್ಕೊಂಡು ಹಿಂಡಿದ್ದು ಇರ್ತೈತಲ್ಲ, ಅದನ್ನು ಸೈಡಿಗೆ ಆ ಪಾತ್ರೆದಾಗ ಇಟ್ಕೋಬೇಕು. ಹಿಂಗೆ ಒಮ್ಮೆ ಹಿಂಡ್ಕೊಂಡ್ವಿ. ಇದು ಈಗ ಪೂರ್ತಿ ರಸ ಹೊರಗೆ ಬರುವಂಗೆ ಹಿಂಡಿ ತೆಗೆದು ಸೈಡಿಗೆ ಇಟ್ವಿ. ಮತ್ತು ಇನ್ನೊಂದು ಸ್ವಲ್ಪ ಐತಲ್ಲ, ಅದನ್ನು ಹಿಂಡ್ಕೊಳ್ಳೋದು. ಅದನ್ನು ಹಿಂಡ್ಕೊಂಡು ಹಿಂಗೆ ಪೂರ್ತಿ ಅದರ ಒಂದು ರಸ ಹುಳಿ ಅಂಶ ಇರ್ತಲ್ಲ, ಅದು ಹೋಗೋ ತನಕ ಹಿಂಗೆ ಹಿಂಡಿ ತೆಗೆದು ಸೈಡಿಗೆ ಇಟ್ಬಿಡ್ಬೇಕು. ಅದೇನು ಹಿಂಡಿದ ರಸ ಇರುತ್ತಲ್ರಿ, ಅದು ವೇಸ್ಟ್ ನೋಡ್ರಿ. ಅದನ್ನು ಚೆಲ್ಲೇ ಬಿಡೋದು. ಚೆಲ್ಲಿ ಈಗ ಇದನ್ನು ತುರಿದಿದ್ದಿರುತ್ತಲ್ಲ, ಅದನ್ನು ತೊಗೊಂಡು ಈಗ ಗುಳಂಬ ಮಾಡೋಕೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊರಿ. ಹಿಂಗೆ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಅದೊಂದು ಸ್ವಲ್ಪ ಬಿಸಿ ಆಗೋ ತನಕ ಕಾಯಿರಿ. ಅದ್ರಾಗ ನೀರಿಂದ ಐತಲ್ರಿ, ಅದು ಹೋಗಲಿ. ಈಗ 1 ಕಪ್ ನೀರು ಹಾಕ್ಕೋಬೇಕ್ರಿ. ಈಗ 1 ಕಪ್ ಏನು ನೀರು ಹಾಕಿರ್ತೇವಲ್ಲ, ಅದು ಅಳ್ತಿಲ್ಲನ 1 ಕಪ್ ಬೆಲ್ಲನೂ ಹಾಕ್ಕೋಬೇಕು. 1 ಕಪ್ ಬೆಲ್ಲ ಹಾಕ್ಕೊಂಡು ಒಂದು ಸೌಟ್ ತೊಗೊಂಡು ಚೆಂದ ಕಲಸೋದು. ಕಲಿಸಿ ಆ ಬೆಲ್ಲ ಏನಿರುತ್ತಲ್ಲ ನೀರಾಗ ಪೂರ್ತಿಯಾಗಿ ಕರಗಬೇಕು. ಕರಗೋ ತನಕ ಹಿಂಗೆ ಕೈ ಆಡಿಸ್ರಿ. ಚೆಂದ ಕೈ ಆಡಿಸಿ ಆ ಪೂರ್ತಿ ಬೆಲ್ಲ ಕರಗ್ತೈತಿ. ಕರಗಿ ಒಂದು ಕುದಿ ಬರ್ತೈತ್ರಿ. ಕುದಿ ಬರೋ ತನಕ ಕಾಯ್ಬೇಕು. ಹಿಂಗೆ ಕುದಿ ಚೆಂದಾಗ ಒಂದು ಕುದಿ ಬಂದು ಪಾಕದ ಗತೆ ಆಗ್ಬೇಕದು. ಹಿಂಗೆ ಒಂದು ಪಾಕದ ಗತೆ ಆಗುವಾಗ ಅದಕ್ಕೆ 1 ಕಪ್ ತುರಿದಿಟ್ಕೊಂಡಿರ್ತೇವಲ್ರಿ ಆ ಮಾವಿನಕಾಯಿ, ಅದನ್ನು ಹಾಕೋದೀಗ. ಅದ್ರಾಗ ಹಾಕಿ ಚೆಂದಾಗ ಮಿಕ್ಸ್ ಮಾಡೋದು. ನೀಟಾಗಿ ಆ ಪಾಕದಾಗ ಇದು ಮಾವಿನಕಾಯಿ ತುರಿದಿದ್ದಿರುತ್ತಲ್ಲ, ಅದು ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಬೇಕು. ಪೂರ್ತಿ ಅವೆರಡು ಕಲಿಯುವಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಂದ ಅದಕ್ಕೆ ಮ್ಯಾಲೆ ಒಂದು ಪಾತ್ರೆ ಮುಚ್ಚಿ ಒಂದು 5 ನಿಮಿಷ ಬಿಡ್ರಿ. ಬಿಟ್ಟಿಂದ ಕುದೀತಿರ್ತೈತಿ. ಅವಾಗ ಮತ್ತೊಮ್ಮೆ ತೆಗೆದು ನೋಡ್ರಿ, ತಳ ಹಿಡಿತೈತೆ. ಅದಕ್ಕೆ ತೆಗೆದು ನೋಡಿಂದ ಮತ್ತೆ ಕೈ ಆಡಿಸ್ರಿ ಸ್ವಲ್ಪ. ಇನ್ನು ನೀರಿನ ಅಂಶ ಹೋಗಿಲ್ಲ. ನೀರಿನ ಅಂಶ ಹೋಗೋ ತನಕ ಅದನ್ನು ಕುದಿಸ್ಬೇಕು. ಏನಿಲ್ಲ ಅಂದರೂ ಒಂದು 15-20 ನಿಮಿಷ ಬೇಕಿದ್ದು ಕುದಿಯಾಕೆ, ಅಂದ್ರೆ ಗುಳಂಬ ರೆಡಿ ಆಗಕ್ಕೆ. ಅಲ್ಲಿ ತನಕ ಚೆಂದಾಗ ಈಗ ನೋಡ್ರಿ, ಇನ್ನೂ ನೀರಿನ ಅಂಶ ಐತಿ, ಅಂದ್ರೆ ಇದು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ಬೇಕಂದ್ರೆ ಆ ನೀರಿನ ಅಂಶ ಎಲ್ಲ ಹೋಗೋ ತನಕ ಸಿಮ್ ಒಳಗೆ ಇಟ್ಕೊಂಡು ಕುದಿಸ್ಕೊರಿ. ಈಗ ಮತ್ತೆ ಮುಚ್ಚಿ ಮತ್ತೊಂದು 10 ನಿಮಿಷ ಇಡೋದು. ಇಟ್ಟಿಂದ ಈಗ ತೆಗೆದು ನೋಡ್ರಿ. ಈಗ ನೋಡ್ರಿ ಇಲ್ಲೇ ಅದು ನೀರಿನ ಅಂಶ ಎಲ್ಲ ಹೋಗೈತಿ. ಅದು ಒಂಥರ ಹೆಂಗಾಗೈತೆ ಅಂದ್ರೆ ಹಲ್ವಾ ಇರುತ್ತಲ್ರಿ, ಹಲ್ವಾ ಗತೆ ಆಗೈತಿ. ಈ ಜಾಮ್ ಇರ್ತಾವಲ್ಲ ಮಕ್ಕಳಿಗೆ, ಮಾವಿನಕಾಯಿ ಜಾಮ್ ಗತೆ ಆಗ್ಬಿಡ್ತೈತಿ. ಇದನ್ನು ಚಪಾತಿ ಒಳಗೆ ಹಚ್ಕೊಟ್ರಂತೂ ಭಾಳ ಇಷ್ಟಪಟ್ಟು ತಿಂತಾವೆ ನೋಡ್ರಿ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಇಷ್ಟ ಆಕೈತಿ. ಇಷ್ಟ ಆಗುವಂಗೆ ಇರ್ತೈತಿ ಇದು. ನೋಡ್ರಿ, ನೀರಿನ ಅಂಶ ಹೋಗಿಂದ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸಿ ಮುಚ್ಚಿಬಿಡ್ರಿ. ಇಲ್ಲಿಗೆ ಗುಳಂಬ ರೆಡಿ ಆಗತ್ತೆ ರೀ. ಇದು ನನ್ನ ಮೊದಲನೇ ಪ್ರಯತ್ನ ಆಯ್ತು. ನಿಮ್ಮ ಸಪೋರ್ಟ್ ಇರಲಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.